ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಕುರಿತು ಮಹತ್ವದ ಆದೇಶ ಪ್ರಕಟ. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರವು ದಿನಾಂಕ 23/2025 ಮಹತ್ವದ ಆದೇಶ ಹೊರಡಿಸಿದ್ದು, 1/4/2006 ಪೂರ್ವದಲ್ಲಿನ ನೇಮಕಾತಿ ಅಧಿಸೂಚನೆಗಳ ಮೂಲ ಆಯ್ಕೆಗೊಂಡ ಮತ್ತು ಆ ದಿನಾಂಕದ ನಂತರ ರಾಜ್ಯ ಸರ್ಕಾರದ ಸೇವೆಗೆ ಸೇರಿದ ನೌಕರರನ್ನು ಹಳೆಯ ಡಿಫೈನ್ಡ್ ಪಿಂಚಣಿ ಯೋಜನೆಗೆ ಓಲ್ಡ್ ಡಿಫೈನ್ಡ್ ಪೆನ್ಷನ್ ಸ್ಕೀಮ್ ಒಳಪಡಿಸಲು ತೀರ್ಮಾನಿಸಿದೆ. ಆದೇಶದ ಹಿನ್ನೆಲೆ: ಹಳೆ ಪಿಂಚಣಿ ಯೋಜನೆಯನ್ನು ಪುನಃ ಜಾರಿಗೆ ತರಲು ನೌಕರರು ಸಂಘಟನೆಗಳು, ಕಾರ್ಮಿಕ ಸಂಘಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ಹೋರಾಟ ನಡೆಸುತ್ತಿದ್ದು, ರಾಜ್ಯ ಸರ್ಕಾರದ ಈ ನಿರ್ಧಾರವು ಅನೇಕ ನೌಕರರಿಗೆ ದೊಡ್ಡ ನಿರಾಳತೆಯನ್ನು ತಂದೊಡ್ಡಲಿದೆ. 2024 ಜನವರಿ 24 ಹೊರಡಿಸಿದ IEPEN 99/2023 ಆದೇಶದಡಿ ಹಳೆಯ ಪಿಂಚಣಿ ಯೋಜನೆಯನ್ನು ಪುನಃ ಜಾರಿಗೆ ತರಲು ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ರೂಪಿಸಲಾಗಿತ್ತು. ಅದರಂತೆ 1/4/2006 ಮುಂಚಿನ ನೇಮಕಾತಿ ಅಧಿಸೂಚನೆಗಳಡಿ ಆಯ್ಕೆಯಾದ ಮತ್ತು ಆ ದಿನಾಂಕದ ನಂತರ ನೇಮಕಗೊಂಡ ನೌಕರರು ಹಳೆಯ ಪಿಂಚಣಿ ಯೋಜನೆಯನ್ನು ಮರಳಲು ತಮ್ಮ ಅಭಿಪ್ರಾಯವನ್ನು 30/6/2024 ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಹೊಸ ಆದೇಶದ ಪ್ರಮುಖ ಅಂಶಗಳು: ನೌಕರರು ಹಳೆಯ ಪಿಂಚಣಿ ಯೋಜನೆಗೆ ಒಳಪಡಿಸುವ ಆದೇಶ. 1/4/2006 ಮುಂಚಿನ ನೇಮಕಾತಿ ಅಧಿಸೂಚನೆಗಳಡಿ ಆಯ್ಕೆಯಾದ ನೌಕರರು ಈ ಸೌಲಭ್ಯ ಪಡೆಯಲಿದ್ದಾರೆ. 24/1/2024 ಆದೇಶದಡಿ ಹೊಸ ಪಿಂಚಣಿ ಯೋಜನೆ ಅಡಿಯಲ್ಲಿ ಜಮಾ ಮಾಡಿರುವ ನೌಕರರ ಮತ್ತು ಸರ್ಕಾರದ ಹಣವನ್ನು ಹಿಂತೆಗೆದು ಇತ್ಯರ್ಥಪಡಿಸಲಾಗುತ್ತದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಯ ಅನ್ವಯದಂತೆ ಈ ನೌಕರರಿಗೆ ನಿಯಮ 2C ಅನ್ವಯವಾಗುವುದಿಲ್ಲ. 4ನೇ ಭಾಗದ ನಿಯಮಗಳು ಇವರಿಗೆ ಅನ್ವಯವಾಗುವಂತೆ ಪರಿಗಣಿಸಲಾಗಿದೆ. ಇದೇ ರೀತಿಯ ಮುಂದಿನ ನಿರ್ಧಾರಗಳು ಸಾಧ್ಯತೆ: ಇತರ ವಿಭಾಗಗಳ ಸರ್ಕಾರಿ ನೌಕರರು ಹಳೆಯ ಪಿಂಚಣಿ ಯೋಜನೆಗೆ ಸೇರ್ಪಡೆಯಾಗಲು ಅವಕಾಶ ಪಡೆಯಬಹುದೇ ಎಂಬ ಪ್ರಶ್ನೆ ಚರ್ಚೆಯಲ್ಲಿದೆ. ರಾಜ್ಯ ಸರ್ಕಾರವು ಪ್ರಸ್ತುತ ಜಾರಿ ಮಾಡಿರುವ ಹೊಸ ಪಿಂಚಣಿ ಯೋಜನೆ ಕುರಿತಾಗಿ ನೌಕರರ ಅಭಿಪ್ರಾಯವನ್ನು ಆಧರಿಸಿ ಹೆಚ್ಚಿನ ತಿದ್ದುಪಡಿ ಮಾಡಬಹುದು. ನೌಕರರ ಪಾಲಿನ ಪ್ರಯೋಜನ: ಈ ಆದೇಶದಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ದೊರಕಲಿದೆ. ಹೊಸ ಪಿಂಚಣಿ ಯೋಜನೆಯ ಅನಿಶ್ಚಿತತೆಗೆ ಹೋಲಿಸಿದರೆ ಹಳೆಯ ಡಿಫೈನ್ಡ್ ಪಿಂಚಣಿ ಯೋಜನೆಯು ನಿವೃತ್ತಿಯ ಬಳಿಕ ನಿಶ್ಚಿತ ಪಿಂಚಣಿಯನ್ನು ಒದಗಿಸುವ ಮೂಲಕ ನೌಕರರಿಗೆ ಭರವಸೆ ನೀಡಲಿದೆ. ಕೊನೆಯದಾಗಿ ಹೇಳುವುದಾದರೆ, ಕರ್ನಾಟಕ ಸರ್ಕಾರದ ಈ ಆದೇಶವು ರಾಜ್ಯದ ಸರ್ಕಾರಿ ನೌಕರರಿಗೆ ಪ್ರಮುಖ ಜಯವಾಗಿದೆ. 2006 ಮುಂಚಿನ ನೇಮಕಾತಿಗೆ ಅರ್ಹರಾದ ನೌಕರರು ಪಿಂಚಣಿ ಭದ್ರತೆಗೆ ಪುನಃ ಸೇರುವ ಅವಕಾಶ ಪಡೆಯುತ್ತಿದ್ದು, ಇದರ ಪರಿಣಾಮ ಇತರ ರಾಜ್ಯಗಳಿಗೂ ಉದಾಹರಣೆಯಾಗಬಹುದು. ಆದರೆ ಈ ಯೋಜನೆ ಜಾರಿಗೆ ಬಂದ ಬಳಿಕ ಸರ್ಕಾರದ ಆರ್ಥಿಕ ಹೊರೆ ಹೇಗೆ ನಿರ್ವಹಿಸಲಾಗುತ್ತದೆ ಎಂಬುದು ಗಮನಿಸಬೇಕಾದ ವಿಷಯವಾಗಿದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.